ನೀವ್ ಹೇಳ್ತಿದ್ರಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ನಾವು ತೇರನ್ನ ನೋಡ್ತೀವಿ. ಆದ್ರೆ ಅಷ್ಟೊಂದು ತೇರುಗಳು, ಅಷ್ಟೊಂದು ವೈಭವವನ್ನ ಅವತ್ತು ಸೃಷ್ಟಿಯಾಗಿತ್ತು ಅನ್ನುವಂಥದ್ದು. ಹೌದು. ಈಗ ನಾವು ಕನ್ನಡದ ತೇರು ಅಂತೇಳಿ ಚಿಕ್ಕ ಶಾಲೆಯಿಂದ ಓದ್ಕೊಂಡು ಬಂದಿದ್ದೀವಿ. ಹೌದು. ತೇರನ್ನು ಯಾರೂ ನೋಡಿಲ್ಲ. ಯಾರು ಎಳೆದಿದ್ದಾರೆ ಕನ್ನಡದ ತೇರು? ಎಲ್ಲೂ ಇಲ್ಲ. ಹಾ, ಹಾ, ಹಾ. ಕನ್ನಡದ ತೇರು ಅಂತ ಓದ್ತೀವಿ. ಹ್ಮ್ ಹ್ಮ್ ಆದರೆ ಭುವನೇಶ್ವರಿಯ ತೇರನ್ನು ಎಳೆದಂಥದ್ದು ನಾವಂತೂ ಕಂಡಿಲ್ಲ ಇತ್ತೀಚೆಗೆ ಸ್ವಾತಂತ್ರ್ಯ ಬಂದ ಮೇಲೆ. ಹ್ಮ್ ಹ್ಮ್ ಇದನ್ನು ಮಾಡಲೇಬೇಕು ಅಂತ ಹೇಳಿ ಹ್ಮ್ ನಮ್ಮಲ್ಲಿ ಗಂಗಮ್ಮ ದೇವಸ್ಥಾನ ಇದೆಯಲ್ಲ ಹ್ಮ್ ಮಲ್ಲೇಶ್ವರಮಲ್ಲಿ, ಹ್ಮ್ ಅಲ್ಲೊಂದು 25 ಅಡಿ ಎತ್ತರದ ತೇರಿತ್ತು. ಆ ದೇವಸ್ಥಾನ ಸಮಿತಿಯವರೆಲ್ಲ ನಮಗೆ ಪಾಪ ಒಳ್ಳೆ ಮನಸ್ಸಲ್ಲಿ ಕೊಟ್ಟರು ಅದನ್ನ. ಹ್ಮ್ ಹ್ಮ್ ಆ ಮರದ ತೇರನ್ನು ಅದೇ ದೇವಸ್ಥಾನದ ಹುಡುಗರುಗಳೆಲ್ಲರೂ ಸೇರಿ, ಕನ್ನಡಿಗರೆಲ್ಲರೂ ಸೇರಿ, ನಮ್ಮ ಆಶ್ರಮದವರು ಸೇರಿ ಅರಮನೆ ಮೈದಾನದಿಂದ ವಿಧಾನಸೌಧದವರೆಗೆ 10,000 ಜನರ ಜೊತೆಯಲ್ಲಿ, ಹ್ಮ್ ಹ್ಮ್ ಆಮೇಲೆ 50 ರಥಗಳು, 50 ಗ್ರಾಮ ದೇವತೆಗಳು, ಹ್ಮ್ ಹ್ಮ್ ಕುದುರೆಗಳು, ಹ್ಮ್ ಎತ್ತುಗಳು, ಹ್ಮ್ ಎತ್ತಿನ ಗಾಡಿಗಳು, ಹ್ಮ್ ಹ್ಮ್ ಇಂಥವೆಲ್ಲ 50 ಶಾಲೆಗಳು ಎಲ್ಲ ಸೇರಿಕೊಂಡು ನಾವು ಮೆರವಣಿಗೆನಲ್ಲಿ ಹೋದ್ವಿ. ಹ್ಮ್ ಹ್ಮ್ ಅಂದರೆ ಅದ್ಭುತವಾದಂಥ ಇನ್ನೊಂದು ರೂಪದ ದಸರಾ ನೋಡ್ದಂಗೆ ಆಯಿತು. ಆಯ್ತು. ಅದನ್ನು ಮಾಡಿ ಸಾಧಾರಣ ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಹ್ಮ್ ಹ್ಮ್ ವಿಧಾನಸೌಧದ ಮುಂಭಾಗಕ್ಕೆ ಆ ತೇರನ್ನು ಎಳ್ಕೊಂಡು ಬಂದು 50 ರಥಗಳನ್ನು ಸಹ ಹಿಂಗೆ ಸುತ್ತಾಕಿ ನಿಲ್ಲಿಸಿದ್ವಿ. ವಿಧಾನಸೌಧದ ಮುಂದೆ ಮತ್ತು ಹೈಕೋರ್ಟ್ನ ಮುಂದೆ ಆ ರಸ್ತೆಯಲ್ಲಿ ಓಕೆ. 50 ರಥಗಳಲ್ಲೂ ಸಹ ಒಬ್ಬೊಬ್ಬನೂ ರಥಾರತಿನ ಹಿಡಿದು ಆರತಿಯನ್ನು ಮಾಡುವಂಥದ್ದು ಮಾಡಿದ್ವಿ. ವಾ ವಾ ವಾ. ಹ್ಮ್. ಗಂಗಾರತಿಯ ಕಾನ್ಸೆಪ್ಟಲ್ಲಿ. ಖಂಡಿತ ಅದೇ ನೆನಪಾಗ್ತದೆ ಈಗ. ಹೌದು. ಹಾ. ಅದೊಂದು ಅದ್ಭುತವಾದಂಥ ಒಂದು ಸಂಚಲನ ಆಯಿತು. ಓಕೆ.